ಕೆಲಸ ಹೆಲ್ಪ್ ಮಾಡಬೇಕು ನೀವಿಬ್ರು. ಇನ್ನೊಂದು ಪಾಪು ಬಂದಿದೆ. ಅವಾಗ ನಮಗೆ ತಳಮಳ ಡ್ರೈ ಫ್ರೂಟ್ ಬೆಳಗ್ಗಿನ ತಾಯಿಯಾಗೆ ಐತೆ ಬಿಸಿ ಬಿಸಿ ಸಿಹಿ ಸುದ್ದಿ. ಈಗ ಮೋಡ ಮುಚ್ಚಿದ ವಾತಾವರಣ ನೋಡ್ಬೇಕಂತೇನೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಸಿಹಿ ಸಿಹಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಏನದು? ಬಿಸಿ ಬಿಸಿ ಸುದ್ದಿ, ಸಿಹಿ ಸಿಹಿ ಸುದ್ದಿ, ಬಿಸಿ ಬಿಸಿ ಸಿಹಿ ಸುದ್ದಿ. ಇನ್ನೊಂದು ಪಾಪು ಬಂದಿದೆ. ಇನ್ನೊಂದು ಪಾಪು ಲಕ್ಷ್ಮಿ ಬಂದಿದ್ದಾಳೆ ಇವತ್ತು ನಮ್ಮ ಮನೆಗೆ. ಎಷ್ಟು ಜನ ಹೆಣ್ಮಕ್ಳು ಇವಾಗ? ಲಕ್ಷ್ಮೀ ದಿನ ಇವತ್ತು ಲಕ್ಷ್ಮೀ ದಿನ ಲಕ್ಷ್ಮಿ ದಿನ ಅಲ್ಲ, ಲಕ್ಷ್ಮಿ ಬಂದಿದ್ದಾಳೆ ಮನೆಗೆ. ಎಷ್ಟು ಜನ ಹೆಣ್ಮಕ್ಳು ಫ್ಯಾಮಿಲಿನಲ್ಲಿ? ನಮ್ಮ ಅಪ್ಪಂಗೆ ನಾನು ಒಬ್ಳೆ ಮಗಳು, ನಮ್ಮ ಚಿಕ್ಕಣ್ಣನಿಗೆ ಒಬ್ಳೆ ಮಗಳು, ಅವಳಿಗೆ ಇವಾಗ 2 ಮಕ್ಕಳು ಹೆಣ್ಮಕ್ಳು. ಆದರೆ ಲಕ್ಷ್ಮಿನ ಮೊದಲು ಹೆಣ್ಮಕ್ಳು, ಈಗಲೂ ಲಕ್ಷ್ಮಿನೂ ಬಂದಿದ್ದಾರೆ. ಲಕ್ಷ್ಮೀ ದೇವರು ನಮ್ಮ ಅನುಗೆ ದೊಡ್ಡಣ್ಣನ ಮಗನಿಗೆ ದೊಡ್ಡಣ್ಣನಿಗೆ ನಮ್ಮ ದೊಡ್ಡಣ್ಣನಿಗೆ 2 ಗಂಡ್ಮಕ್ಳು, ದೊಡ್ಡಣ್ಣನ ನಮ್ಮ ದೀಪುಗೆ ಒಬ್ಬ ಮಗ, ಭರತ್ಗೆ ಒಬ್ಬ ಮಗಳು. ಇಷ್ಟೆಲ್ಲ ಕತೆ ಕೇಳಿ ಕನ್ಫ್ಯೂಸ್ ಆಗ್ಬೇಡಿ. ಒಟ್ನಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಪುಟಾಣಿ ಮಕ್ಕಳು. ರೀಸೆಂಟ್ ಈ ಜನರೇಷನ್ ಹೊಸ ಜನರೇಷನ್ ಅಲ್ಲಿ. ಓಕೆನಾ? ನನಗೆ ಫ್ರೆಂಡ್ಸ್ ಸರಿನಾ ಹೇಳ್ಬಿಟ್ಟು ಹೇಳ್ಬಿಟ್ಟು ಈಗ ನೋಡಿ ಹೇಳ್ಬೇಕು. ನಾನು ಒಬ್ಳು, ನಮ್ಮ ಚಿಕ್ಕಣ್ಣನಿಗೆ ಒಬ್ಬ ಮಗಳು, ಅವಳಿಗೆ ಮಕ್ಕಳು. ದೊಡ್ಡಣ್ಣ ಅಂದ್ರೆ ಯಾರು ಅಂದ್ರೆ ದೊಡ್ಡಣ್ಣನ ಫೋಟೋ ಹಾಕ್ಬೇಕಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಶರ್ಟ್ ಹಾಕೊಂಡು ನಿಂತಿರೋ ಅವ್ರಿಗೆ ಏನಾಗಬೇಕು ಅಂತ ಅಪ್ಪಾಜಿನ ನನಗೆ ಏನ್ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹಂಗೆಲ್ಲ ಕತೆ. ಸೊ ಇವತ್ತೇ ಸುದ್ದಿ ಗೊತ್ತಾಗಿದೆ. ಸೊ ವಿತೌಟ್ ಓಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ಇಲ್ಲೇ ಬೆಂಗಳೂರಲ್ಲಿ ಇರೋದ್ರಿಂದ ಆಕ್ಚುಲಿ ನನಗೆ ಮಾಮ್ ಆಗೋ ಫೀಲಿಂಗ್ ಆಗಿರ್ಬೋದು, ಅದರ ಡಿಫಿಕಲ್ಟೀಸ್ ಆಗಿರ್ಬೋದು, ಹೇಗಿರುತ್ತೆ ಅವನ ಭಾವನೆಗಳು, ಇಮೋಷನ್ಸ್ ಏನೋ ಗೊತ್ತಿರಲಿಲ್ಲ. ಬಟ್ ನಾನು ತಾಯಿ ಆದ್ಮೇಲೆ ನನಗೆ ಹಲವಾರು ಅನುಭವಗಳು ಆಗಿದೆಯಲ್ಲ. ಸೊ ಅನ್ನಿಸ್ತು ಪೋಸ್ಟ್ಮಾರ್ಟಮ್ ಲೇಡೀಸ್ ಯಾರು ಡೆಲಿವರಿ ಆಗಿರುತ್ತೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮೇಲೆ ಏನಾಗುತ್ತೆ ಅದು ಮಾಡಬೇಕು ಅಂತ. ಸೊ ಐ ಥಾಟ್ ಪೋಸ್ಟ್ಮಾರ್ಟಮ್ ಫುಡ್, ಸೂಪರ್ ಫುಡ್ಸ್ನ ತಗೊಂಡು ಹೋಗೋಣ ನನಗೆ ಪ್ರೀತಿಯಿಂದ ಮನೆಯಲ್ಲಿ ಅಂತ. ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಮಾಡ್ತೀವಲ್ಲ, ಸೊ ಅದು ನನಗೆ ತುಂಬ ಇಷ್ಟ ಆಗಿದೆ. ತುಂಬ ಎನರ್ಜಿ ಕೊಡುತ್ತೆ, ಪೋಸ್ಟ್ಮಾರ್ಟಮ್ ರಿಕವರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಮಾಡಿ ತಗೊಂಡು ಹೋಗೋಣ ಅನ್ನೋ ಆಸೆ. ಸೊ ಇವಾಗ ಮಾಡಬೇಕು. ಇನ್ನು ವಾರ್ಡಕ್ ಶಿಫ್ಟ್ ಆಗಿಲ್ಲ ಅನ್ನೋರು. ಸೊ ಆದರೆ ನಾವು ಇವತ್ತೇ ಹೋಗೋಣ, ಇಲ್ಲ ಅಂದರೆ ನಾಳೆ ಹೋಗೋಣ. ಸೊ ಅದಕ್ಕೆ ವಿ ಥಾಟ್ ಅದನ್ನು ಮಾಡೋಣ ಇವತ್ತು ಸದ್ಯಕ್ಕೆ. ಯಾಕೆ ಇಷ್ಟು ಲೇಟು? ಹೇಳ್ತೇನೆ. ನನಗೆ ಆಕ್ಚುಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದ್ದೆ ಆಯ್ತಾ. ಸೊ ಇವತ್ತು ಅವ್ರಿಗೆ ಗೋಂದೆಲ್ಲ ಹಾಕಿ ಮಾಡ್ತೀನಿ, ಬಿಕಾಸ್ ಅರ್ಲಿ ಪೋಸ್ಟ್ಮಾರ್ಟಮ್ ಡೇಸಲ್ಲೆಲ್ಲ ತುಂಬಾನೇ ಒಳ್ಳೇದು. ನಾನು ಇವಾಗ ತಿನ್ಬೋದು. ಸೊ ಗೋಂದೆಲ್ಲ ಫ್ರೈ ಮಾಡಿ ಹಾಕೋಣ ಅಂತ. ರೇಸಿನ್ಸ್ ಎಲ್ಲ ತಂದಿದ್ದೀನಿ ಸ್ವಲ್ಪ. ಉಳಿದಿರೋದು ನಾನು ಏನು ಹಾಕೊಂಡಿದ್ದೆ ಅದನ್ನೇ ಮಾಡೋಣ ಅಂತ. ಲೆಟ್ಸ್ ತುಪ್ಪ ಇದೆಯಾ ಮಾಮಿ? ಓಕೆ, ಲೆಟ್ಸ್ ಫ್ರೈ. ಮಾಮಿ ಹೇಳಿದ್ದೆ ಒಂದು ವಿಡಿಯೋ ನೋಡಿ ಅಂತ, ನೋಡಿದ್ರಾ? ತುಂಬಾ ಈಸಿ ಇದೆ ಇದು. ಅಯ್ಯೋ, ಕೆಲಸ ಹೆಲ್ಪ್ ಮಾಡಬೇಕು ನೀವಿಬ್ರು. ಖರ್ಜೂರ ಹಾಕ್ಬೇಕು, ಇದಕ್ಕೆ ಕಟ್ ಮಾಡಿಕೊಡ್ಬೇಕು ಮಾಮ ಅಪ್ಪಾಜಿ. ಓಪನ್ ಮಾಡಿ. ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಟೆಂಡರ್ ಕೋಕೋನಟ್ ಕುಡಿತಾ ಇದ್ದೆ ಆಲ್ಮೋಸ್ಟ್ ಎವ್ರಿ ಡೇ. ಆ್ಯಂಡ್ ಇವಾಗಲೂ ಕುಡಿತೀನಿ. ಬಟ್ ಆಫ್ ಲೇಟ್ ತುಂಬ ಕಮ್ಮಿ ಆಗಿದೆ. ಮರ್ತೇ ಹೋಗುತ್ತೆ ನನಗೆ ಗೊತ್ತಾ. ಹೇಳಿದ್ರೆ ಯಾರಾದರೂ ತರ್ತಾರೆ ಮನೆಯಲ್ಲಿ, ಬಟ್ ನನಗೆ ನೆನಪಾಗಲ್ಲ. ಅಪ್ಪಾಜಿ ಮಾಮ ಇದೊಂದು ಅರ್ಜೆಂಟ್ ಆಗಿ ಮಾಡ್ಕೊಡಿ. ವೆರಿ ನೈಸ್ ಅನ್ಸುತ್ತೆ. ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನನ್ನ ಹತ್ರ ಪಿಸ್ತಾ ಇಲ್ಲ ಮತ್ತೆ ಸನ್ಫ್ಲವರ್ ಸೀಡ್ಸ್ ಇಲ್ಲ, ಬಟ್ ಪರವಾಗಿಲ್ಲ. ನಮ್ಮ ಹತ್ರ ಏನಿದೆ ಅದನ್ನ ಹಾಕೋಣ. ನಾನು ವಾಲ್ನಟ್ಸ್ ಹಾಕ್ತಾ ಇದ್ದೀನಿ, ಖರ್ಜೂರ, ಡ್ರೈ ಗ್ರೇಪ್ಸ್, ಪಂಪ್ಕಿನ್ ಸೀಡ್ಸ್, ತುಪ್ಪ ಮತ್ತೆ ಮಖಾನ, ಇದಿಷ್ಟು ಹಾಕ್ತಾ ಇದ್ದೀನಿ, ವಿಚ್ ಇಸ್ ವೆರಿ ಗುಡ್. ಅಂಡ್ ಗೋಧಿ ಹಿಟ್ಟು ಹಾಕ್ಬೇಕಲ್ಲ, ಗೋಧಿ. ಆಮೇಲೆ ಸ್ವಲ್ಪ ಹಲೀನ್ ಸೀಡ್ಸ್ನು ಹಾಕ್ತಾ ಇದ್ದೀನಿ, ಒಂದು 3 ಚಮಚದಷ್ಟು ಅಷ್ಟೇ. ನನ್ನ ಹತ್ರ ಏನಿತ್ತು ಮನೆಯಲ್ಲೇ ಅದರಲ್ಲೇ ಮಾಡ್ತಾ ಇದ್ದೀನಿ. ಹಾಫ್ ಆನ್ ಅವರ್ ಒಳಗಡೆ ಮಾಡಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಮಾಡ್ತಾ ಇದ್ದಾರೆ. ಇವಾಗ ಹೊರಟ್ರೆ ಆಲ್ಮೋಸ್ಟ್ 1 ಅವರ್ ಬೇಕು ಅಲ್ಲಿ ರೀಚ್ ಆಗೋದಕ್ಕೆ. ಮನೆಯಲ್ಲಿ ತುಪ್ಪ ಘಮ ಘಮ ಬರೋದೇ ಆಯ್ತು, ತುಪ್ಪ ಖಾಲಿ ಮಾಡೋದೇ ಆಯ್ತು. ನಾವು ತುಪ್ಪ ತರೋದು, ತುಪ್ಪ ಖಾಲಿ ಮಾಡೋದು. ರೇಣುಕಾ, ತುಪ್ಪ ಮಾಡೋದೇ ಹೇಳಿ.
ಹೌದು ಅಲ್ವಾ ಅಪ್ಪಾಜಿ ಒಂದು ಕೇಸ್ ತಗೋತಾರೆ, ಮಿಕ್ಕಿದ್ದು ನಾವು ಮಾಡೋದು. ಜಸ್ಟ್ ಫಾರ್ ಫನ್ ಈ ಥರ ಮಾತಾಡಿಕೊಂಡು ಹಾಗೆ ಬೇಗ ಬೇಗ ಮಾಡ್ತಾ ಇದ್ದೀವಿ. ಡ್ರೈ ಫ್ರೂಟ್ ಅನುಗೆ ಮಾಡಿ ತಗೊಂಡೋಗೋಣ ಅಂತ ಬಾಣಂತಿ ಅಲ್ಲ. ಸೊ ಇವತ್ತು ನಾನು ಮಾಡ್ತಾ ಇರೋದು ಹೋಮ್ ಮೇಡ್ ಡ್ರೈ ಫ್ರೂಟ್ ಮಿಕ್ಸ್ ಅಂತಲೇ ಹೇಳ್ಬೋದು. ಬಟ್ ಇದಕ್ಕೆ ನೀವು ಅಜ್ವೈನ್, ಡ್ರೈ ಜಿಂಜರ್ ಪೌಡರ್, ಸಾಂಫ್, ಏಲಕ್ಕಿ ಹಾಕಿದ್ರೆ ಪಕ್ಕಾ ಪಂಜೀರಿನೇ ಆಗುತ್ತೆ. ಬ್ಲೋಟಿಂಗ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಯಾರೋ ಹೇಳಿದ್ರು, ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಮೋಡ ಮುಚ್ಚಿದ ವಾತಾವರಣ ನೋಡ್ಬೇಕಂತೆ. ನೆಕ್ಸ್ಟ್ ಟೈಮ್ ನೀವು ಸೀಕ್ರೆಟ್ ಕ್ಯಾಮರಾ ಇಡಿ, ಮೋಡ ಎಲ್ಲ ಇಲ್ಲಿ ಮುಚ್ಚಿದಾಗ. ಖಂಡಿತ ಒಳ್ಳೆ ಐಡಿಯಾ, ಒಳ್ಳೆ ಕೊಟ್ಲು. ಸಂಧ್ಯಾ ಹೆಲ್ಪ್ ಮಾಡಬೇಕು. ಅದೇ ನೀವು ಅಳೋದನ್ನ ಯಾರೋ ನೋಡ್ಬೇಕಂತೆ. ಮಳೆ ಕಮ್ಮಿ, ಗುಡುಗು ಮಿಂಚು ಜಾಸ್ತಿ, ಜೋರು, ಇಲ್ಲಿ ಕೆಳಗೆ ವಾತಾವರಣ ಎಲ್ಲ ಕತ್ಲಾಗಿ ಹೋಗ್ತದೆ, ನಮ್ಗೆ ಕಾಣೋದೇ ಇಲ್ಲ. ಆ ದಿವಸ ಬೇಜಾರು, ತಲೆ ಕೆಟ್ಟಾಗ್ತದೆ. ಆ ದಿವಸ ಏನು ಏನು ಕಾಣಲ್ಲ. ಒಂದ್ಸಲ ಜೋರ ಗುಡುಗು ಬಂದು ಇಬ್ಬರ ಮೇಲೆ ಹೋಗ್ಬಿಟ್ಟು ಮೋಡ ಎಲ್ಲ ಕ್ಲೀನ್ ಆಗಿದ್ರೆ ಚೆನ್ನಾಗಿರ್ತದೆ. ಅದು ಯಾವ ಬಿಡುತ್ತಾನೆ ಇರುತ್ತಲ್ಲ, ಅವಾಗ ನಮಗೆ ತಳಮಳ ಭಯ ಆಗ್ತದೆ. ಇದು ಯಾಕೆ ಅದೇನು ಆ ಮೋಡ ನಮ್ಗೇನು ಮಾಡಲ್ಲ, ಆದರೆ ಈ ಯಾಕೆ ಮೋಡ ಐತೆ, ಯಾಕೆ ಅಂತ ಇದಕ್ಕೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ, ನೋ ಅಭಿಪ್ರಾಯ, ನಾನು ಸ್ವಲ್ಪ ಹಂಗೇನೆ. ಏನ್ ಮಾಡೋದು, ದಿಸ್ ಇಸ್ ಲೈಫ್. ಅಲ್ಲಲ್ಲ, ಗಾಡ್ ಗಿಫ್ಟೆಡ್ ಅಲ್ಲ, ಪೇರೆಂಟ್ಸ್ ಗಿಫ್ಟೆಡ್. ಇಲ್ಲೆಲ್ಲ ಅವಳ ಸಿಟ್ಟು ಹೇಗಂದ್ರೆ, ಸಿಟ್ಟು ಮಾಡ್ಕೊಳ್ತಾಳೆ ಒಂದು 10 ನಿಮಿಷ, ಜಾಸ್ತಿ ಅಂದ್ರೆ ಅರ್ಧ ಗಂಟೆ. ಸಡನ್ ಅವಳೇ ಚೇಂಜ್ ಆಗ್ತಾಳೆ. ನಾವು ಸೈಲೆಂಟ್ ಆಗಿರ್ಬೇಕು. ಆಗ ಅವಳಾಗಿ ಬರ್ತಾಳೆ, ಅಮ್ಮ ಮಮ್ಮಿ ಇಲ್ಲ, ಅಲ್ಲಿ ಮುಗ್ದೋಯ್ತು. ಅದನ್ನು ಉದ್ದ ಕೇಳ್ದು ಇವತ್ತು ನಾಳೆ 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 1 ವಾರ ತನಕ ಇಲ್ಲ ಸಿಟ್ಟು. 1 ವಾರ ಮಾಡಲ್ಲ. ಯಾರಿಗೆ ಈ ಕಾಂಟೆಕ್ಸ್ಟ್ ಅರ್ಥ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಇವಾಗ ಗೋಧಿ ಹಿಟ್ಟನ್ನ ಫ್ರೈ ಮಾಡ್ತಾ ಇರೋದು ತುಪ್ಪದಲ್ಲಿ. ಬೆಲ್ಲ ಸಿಹಿಗಂತ ನಾವು ಓಲೆ ಬೆಲ್ಲ ಹಾಕ್ತಾ ಇದೀವಿ. ಅಮ್ಮ ನನಗೋಸ್ಕರ ತಂದ್ರಲ್ಲ ಊರಿಂದ, ಅದನ್ನೇ ಹಾಕ್ತಾ ಇದೀವಿ. ಬಿಕಾಸ್ ದಟ್ ಇಸ್ ನ್ಯೂಟ್ರಿಷಿಯಸ್ ಅಂತ. ಮಾಮೂಲಿ ಶುಗರ್ ಬೇಡ ಅಂತ. ಬಿಸಿ ಬಿಸಿ ಸ್ಪೂನ್ ಯಾರಾದ್ರು ಮಾಮಿ ಕರೆಕ್ಟ್ ಇದೆಯಲ್ಲ, ಬೆಚ್ಚ ಬೆಚ್ಚ ಮುಚ್ಚು ಪ್ರತಿಯೊಂದಿಲ್ಲ ಅಂದ್ರೆ ತಿಂದೆ ಕೂಡಿಟ್ಟು ಇದೆಲ್ಲ ನಾನು ಯೂಸ್ ಮಾಡಿರೋದು. ಬಟ್ ನೀವು ಇದಕ್ಕೆ ಚನ್ನ ಪೌಡರ್, ತಿಲ್, ಹಾಗೆಯೇ ಫ್ಲ್ಯಾಕ್ಸ್ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಸೊ ಫೈನಲಿ ಎಲ್ಲ ಫ್ರೈ ಆಗಿದೆ, ನಾವು ಮಿಕ್ಸ್ ಮಾಡೋದು ಅಷ್ಟೇ, ಸಿಂಪಲ್. ಹಾಗೆ ಸುಲಭವಿಲ್ಲವಿದು. ಆಕ್ಚುಲಿ ಸುಲಭ ಇದೆಯಲ್ಲ. ಸ್ವಲ್ಪ ಸುಮ್ಮನೆ ಅಂತ ತೆಗಿತಾರೆ ಸರ್, ಸ್ವಲ್ಪ ಪೌಡರ್ ಥರ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ತಿನ್ನೋದಕ್ಕೆ. ಬಟ್ ಚೆನ್ನಾಗಿ ಫ್ರೈ ಆಗಿರಬೇಕು ಅದು. ಆ್ಯಂಡ್ ನೆನಪಿರಲಿ, ಇದನ್ನು ಜಸ್ಟ್ 1 or 2 ಸ್ಪೂನ್ಸ್ ಮಾತ್ರ ತಗೊಳ್ಳಿ ಆಯಿತಾ. ನಾನು 1 ಬೌಲೆಲ್ಲ ತಿಂತಾಯಿದ್ದೆ, ಬಿಕಾಸ್ ಹಶ್ವಾಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಆ್ಯಂಡ್ ಇಷ್ಟ ಆಗಿತ್ತು ಅಂತ. ಅಷ್ಟೆಲ್ಲ ತಿಂದರೆ ಏನಾಗುತ್ತೆ, ವೇಟ್ ಗೇನ್ ಆಗುತ್ತೆ. ಸೊ ಆ ಥರ ನೀವು ಮಾಡೋದಕ್ಕೆ ಹೋಗಬೇಡಿ. ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ತಿನ್ಬೋದು. ಅಪ್ ಟು 2 months ತನಕ ನಾನು ಇದನ್ನು ಕನ್ಸ್ಯೂಮ್ ಮಾಡಿದ್ದೀನಿ. ಇದರಲ್ಲಿ ಅನುಗೂ ಆಗಿ ನನಗೂ ಆಗಿ ಇನ್ನ ಅದಕ್ಕೆ ಅವರೆಲ್ಲ ಸ್ವಲ್ಪನೇ ತಗೊಂಡಿದ್ದು. ನಾನು ಎಲ್ಲಾನು ಎಷ್ಟು ತಗೊಂಡೆ. ಫಸ್ಟ್ ನನಗೆ ಮಿನಿ ಕಳಿಸ್ಕೊಟ್ಟಿದ್ರು. ಅದಾದಮೇಲೆ ತೆರಸಿರಿ ಡಿಲೈಟಿಂದ 2 packs ಬಂದಿತ್ತು. ಮತ್ತೆ ತಿರ್ಗಾ ನಾನು ಆರ್ಡರ್ ಮಾಡಿದ್ದೆ ಅವ್ರ ಹತ್ರ. ಆಮೇಲೆ ಒಂದ್ಸತಿ ನಾನೇ ಮನೆಯಲ್ಲಿ ಮಾಡಿದ್ದೆ. ಸೊ ಇಮ್ಯಾಜಿನ್ ಎಷ್ಟು ಕ್ವಾಂಟಿಟಿ ಐ ಹ್ಯಾವ್ ಹ್ಯಾಡ್. ನನಗೆ ಸ್ವಲ್ಪ ಹಾಕಿ ನೋಡೋಣ ರುಚಿ. ಪಾಸಫೆಲ್ಲ ನೋಡೋಣ. ಸ್ವಲ್ಪ ಹಾಕಿ ಪಾಸಫೆಲ್ಲ ನೋಡುವ. ಸ್ವಲ್ಪ ಕಾಡಲೆ. Ready? Are we ready? Amazing, good, perfect. ಇದಕ್ಕೆ ನೀವು ಬೇಕಿದ್ರೆ ಕೊಬ್ಬರಿನೂ ಹಾಕ್ಬೋದು. ಕೊಬ್ಬರಿಗೆ ಟೇಸ್ಟ್ ಬರುತ್ತೆ. ನಾನು ಸ್ವಲ್ಪ ಆಗ್ಬೋದು ಅನ್ಕೊಂಡ್ರೆ ಇದ್ರಲ್ಲಿ ಒಂದು 2 kg ಇದೆಯಾ. ಹಿಂಗಿದೆ ಪೋಸ್ಟ್ ಪಾರ್ಟಮ್ ಫುಡ್ ಅಂತ ನಿಮ್ಮ ಅಭಿಪ್ರಾಯಗಳು.
ಇವತ್ತೇ ಗುಡ್ ನ್ಯೂಸ್ ಗೊತ್ತಾಗಿ ಸರಿ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಆಲ್ಮೋಸ್ಟ್ 6:15 ಇದಾಯ್ತಾ ನಾವು ಹೊರಟ್ವಿ. ಆಮೇಲೆ 7:15 ವಿ ರೀಚ್ ಟು ಸಿ ಆ ಲಿಟಲ್ ಬೇಬಿ. ಈ ಮೀನರ್ವ ಮಾಡಿಕೊಟ್ಟಿದ್ದು ವೀಕ್ಷಿತಿಗೆ, ಅವಳು ತಿಂದ್ಲು. ನಾನು ಬಾಣಂತಿ ತಿಂದಿದ್ದೀನಿ ಅಂತ ಈಗ ಅವನಿಗೂ ತಿನ್ನಲಿ ಚೆನ್ನಾಗಾಗಿ ಅಂತ ಮಾಡಿಕೊಡ್ತಾನೆ. ಜಾಸ್ತಿ ತಿಕ್ಕಿನ ಶೋಕ. ಇವತ್ತೇ ನ್ಯೂಸ್ ಗೊತ್ತಾಗಿ ನಾವು ಇವತ್ತೇ ಹೊರಡ್ತಾ ಇದೀವಿ. ಇದು ಅರ್ಧ ಗಂಟೆನಲ್ಲಿ ಆಗೇ ಬಿಟ್ಟು ಅಲ್ಲ. ನಾನು ಆ್ಯಕ್ಚುಲಿ ಒಂದೊಂದು ಬೌಲು ತಿಂದಿದ್ದೀನಿ ಇದನ್ನ, ಬಟ್ 1 to 2 ಸ್ಪೂನ್ಸ್ ಮಾತ್ರ ತಿನ್ನಬೇಕು. ಸೊ ಜಾಸ್ತಿ ತಿನ್ನಬಾರ್ದು. ಇದನ್ನ ಬರ್ಬೇಕಾದ್ರೆ ಗಿಡ್ಡು ತಂದಿದ್ದು ಇದರಲ್ಲೇ. ಸೊ ಆ ಬಾಕ್ಸ್ ಹೆಂಗಿದ್ರು ರಿಟರ್ನ್ ಮಾಡಬೇಕಿತ್ತಲ್ಲ. ಸೊ ಅವ್ರ ಮಗಳಿಗೆ ಅದರಲ್ಲೇ ಗಿಣ್ಣ ಹಾಕ್ಕೊಡೋಣ ಅಂತ. ಅಲ್ಲಲ್ಲ, ಪಂಜೀರಿ ಗಿಣ್ಣ ಅಂತೆ. ಗಿಣ್ಣ ಅಂತೂ ಸೂಪರ್. ಸಾರಿ ಬಾಕ್ಸ್ ಫುಲ್ ಹಾಕೋಣ. ಅಷ್ಟೇ ಆಗಲ್ಲಮ್ಮ, ಅದಷ್ಟೇ ಆಗಲ್ಲ ಬಾಕ್ಸ್. ಇಲ್ಲ, ಜಾಸ್ತಿ ಇದೆ ಒಂದು ಬಾಕ್ಸ್ ಅಂತ. ನೋಡಿ ಎಷ್ಟಿದೆ ಇಲ್ಲಿ. ಇನ್ನು 2 ಬಾಕ್ಸ್ ಆಗುತ್ತೆ. ಇದು 1 ಲೀಟರ್ ಬಾಕ್ಸ್. ನಾನು ಹೇಳಿಲ್ವ 2 kg ಅಷ್ಟು ಇದೆಯಂತ. ಐ ಟೋಲ್ಡ್ 2 kg ಇದೆಯಂತಲ್ಲ. ಟು ಅ ನ್ಯೂ ಬೇಬಿ. ನಮ್ಮ ಪುಟ್ಟ ಲಕ್ಷ್ಮಿಗೆ ಏನಾದರೂ ಗಿಫ್ಟ್ ತಗೋಬೇಕು ಅಂತ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿದ್ರೆ ಮಾಮಿ ಅಂದರು ಈ ಸ್ಟೋರಲ್ಲಿ ತುಂಬ ಚೆನ್ನಾಗಿರೋ ಬಟ್ಟೆ ಇದೆ, ಇಲ್ಲೇ ಹೋಗೋಣ ಅಂತ. ಸೊ ವಿ ಕೇಮ್ ಹಿಯರ್. ಆ್ಯಕ್ಚುಲಿ ಕಲೆಕ್ಷನ್ಸ್ ಆರ್ ಸೋ ನೈಸ್ ಇಲ್ಲಿ. ಇದಾ ಕೊಡಿ ಒಂದೆರಡು ಸೆಟ್ ಅದು. 0 to 3, ma'am. Yeah. Blue and pink. ಹಾಂ, ಯಾ. ಕ್ಯೂಟ್, ಸಚ್ ಅಡಾರಬಲ್ ಕ್ಲಾತ್ಸ್ ಇದೆಯಲ್ಲ ಇಲ್ಲಿ. These, ma'am, white allu ಇಲ್ಲಿ ಹೋಗ್ಬಿಟ್ಟು ಇವಾಗ ನನ್ನ ಮಗನಿಗೆ ಶಾಪಿಂಗ್ ಮಾಡಿ ವಿಕಮ್ ಪ್ರೋ ಅಂತಲೇ ಹೇಳ್ಬೋದು. ಮಕ್ಳಿಗೆ ಯಾವ ರೀತಿ ಶಾಪ್ ಮಾಡಬೇಕು, ಯಾವ ಮೆಟೀರಿಯಲ್, ಯಾವ ಬಟ್ಟೆ ಸೂಟ್ ಆಗುತ್ತೆ, ಯಾವ ರೀತಿ ಶಾಪ್ ಮಾಡಬಾರ್ದು, ಯಾವ ಮೆಟೀರಿಯಲ್ಸ್ ಇರಿಟೇಟ್ ಆಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನೋಡಿ ಫೋಕಸ್ ಮಾಡಿ ಪುಟಾಣಿ ಪಾಪುಗೆ ಯಾವ ರೀತಿ ಇಷ್ಟ ಆಗಬಹುದು, ಚೆನ್ನಾಗಿ ಸೆಟ್ ಆಗುತ್ತೆ ಈ ಸಮ್ಮರ್ ವೆದರ್ಗೆ, ಅದನ್ನೇ ಆಯ್ಕೆ ಮಾಡ್ಕೊಂಡಿರೋದು. ಹಾಗೆ ನನ್ನ ಮಗನಿಗೂ ಏನಾದ್ರು ತಗೋಬೇಕು ಅಂತ ಆಸೆ ಆಯಿತು, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಲೆಕ್ಷನ್ಸ್. ನೆಕ್ಸ್ಟ್ ಮಂತ್ ಹೊಸ ಕಲೆಕ್ಷನ್ಸ್ ಬರುತ್ತೆ ಅಂದಿದ್ದಾರೆ. ಹೋಪ್ಫುಲಿ ಮತ್ತೆ ವಿಸಿಟ್ ಮಾಡಿ ಟ್ರೈ ಮಾಡಬೇಕು. ಅದ್ರ ಪಕ್ಕದಲ್ಲೇ ಈ ಥರದ ಬಕ್ಲಾವಾ ಸ್ಟೋರ್ ಇದೆ. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಇಸ್. ನಾನು ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇರೋದು. ಹಾಯ್ ಮಾಡಿ. ಎಷ್ಟನೇ ಫ್ಲೋರು? ಆಲ್ಮೋಸ್ಟ್ 7:30 ಆಗಿತ್ತು ಬೈ ದ ಟೈಮ್ ವಿ ರೀಚ್ಡ್ ಆಯಿತಾ. ಆ್ಯಂಡ್ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಟು ವಿಸಿಟ್, ಬಿಕಾಸ್ ಯಾರೂ ಇರಲ್ಲ ಹಾಸ್ಪಿಟಲಲ್ಲಿ. ಓನ್ಲಿ ಅಡ್ಮಿಟೆಡ್ ಪೇಷಂಟ್ಸ್ ಆ್ಯಂಡ್ ಅವರ ಕೇರ್ ಟೇಕರ್ಸ್ ಮಾತ್ರ ಇರ್ತಾರೆ ಅಲ್ವಾ. ಸೊ ಇಟ್ ವಾಸ್ ವೆರಿ ಪೀಸ್ಫುಲ್ ಆ್ಯಂಡ್ ಫೈನಲಿ ಗೋಯಿಂಗ್ ಟು ಮೀಟ್ ಅ ನ್ಯೂ ಪ್ರಿನ್ಸಸ್ ಇನ್ ದ ಫ್ಯಾಮಿಲಿ. ತಂಗಿ ಪಾಪು ಬಂದೈತಾ? ಓ ಮೈ ಗಾಡ್, ಯಾವಾಗ? ಬೆಳಗ್ಗೆನಾ? ಏನು ಹೆಸರು ತಂಗಿ ಪಾಪುದು? ಗೊತ್ತಿಲ್ಲ. ಸೊ ಮಾಮ ಅಪ್ಪಾಜಿ ಬೇಗ ಹೋಗಿದ್ರು, ನಾವೆಲ್ಲ ನೆಕ್ಸ್ಟ್ ಕಾರಲ್ಲಿ ಹೋಗಿದ್ವಲ್ಲ, ವಿ ವರ್ ಹಾಫ್ ಆನ್ ಅವರ್ ಸ್ವಲ್ಪ ಡಿಲೇ ಆಗಿ ಹೋಗಿದ್ವಾ. ಸೊ ಮಾಮ ಫುಲ್ ಎಕ್ಸೈಟ್ಮೆಂಟಿಂದ ಖುಷಿಯಿಂದ ಹೇಳ್ತಾ ಇದ್ದಾರೆ. ವಾಸ್ ವೆರಿ ಹ್ಯಾಪಿ ಆಯಿತಾ. ಸೊ ನಾವು ಹಾಗೆ ಹೋಗಿ ಮೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲಿದ್ದು ಮಾತಾಡಿ ದೆನ್ ವಿ ಲೆಫ್ಟ್ ಫಾರ್ ದ ಡೇ ಅಂತ. ಆ್ಯಂಡ್ ಆ ಮೂಮೆಂಟ್ನ ನಾನು ಯಾವುದೂ ಕ್ಯಾಪ್ಚರ್ ಮಾಡಿಲ್ಲ. ಮಕ್ಕಳ ಬನ್ನಿ, ಮುದ್ದಾಗಿರೋ ನಮ್ಮ ಮಗುನ ನೋಡ್ಕೊಂಡು ಬಂದಿದ್ದಾಯ್ತು. ನಮ್ಮ ಸೊಸೆ ಅಲ್ಲ, ಹೆಂಗೆ ನಮ್ಮ ಸೊಸೆ ಬೇಬಿ? ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್. ಸೂಪರ್ ಆಗೈತೆ. ಒಳ್ಳೆ ಕಲರ್ ಇದೆ, ಪಿಂಕ್ ಕಲರ್. ಪಿಂಕ್ ಇದೆ, ಒಳ್ಳೆ ಫಾರಿನ್ ಪಾಪು ಥರ ಇದೆ ಅಪ್ಪ. ಅಡಾರಬಲ್. ಸುಮ್ಮನೆ ಏನಕ್ಕೆ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ನಾನು. ಅವ್ರಿಗೂ ಅವರ ಪರ್ಸ್ನಲ್ ಸ್ಪೇಸ್ ಎಲ್ಲ ಬೇಕಾಗತ್ತಲ್ವ ಅಂತ. ಸೊ ಮಾತಾಡ್ಸ್ಕೊಂಡು ಬಂದ್ವಿ. ತಾಯಿ ಮಗು ದೇ ವೆರಿ ಹೆಲ್ದಿ ಆ್ಯಂಡ್ ಪ್ರೀತಿಯಿಂದ ಮಾಡಿರೋಂಥ ಪಂಜೀರಿನೂ ಕೊಟ್ಟಾಯಿತು. ಇವಾಗ ನಾವೇನಿದ್ರು ಹೊರಡಬೇಕು. ಕ್ವಿಕ್ಕಾಗಿ 5-10 ಮಿನಿಟ್ಸ್ ವಿಸಿಟ್ ಮಾಡಿ ಹೊರಡೋದಷ್ಟೇ, ಬಿಕಾಸ್ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದಲ್ವಾ. ಎಲ್ಲೋ ಹೋಗೋದಪ್ಪ ಸರ್? ಎಕ್ಸಿಟ್ ಎಲ್ಲಿ? ರೈಟ್ ಸರ್. ಮೈ ನ್ಯೂ ಪವರ್ ಗ್ಲಾಸಸ್ ಫ್ರಮ್ ಲೆನ್ಸ್ಕಾರ್ಟ್ ಆಯಿತಾ. ನನಗೆ ತುಂಬ ಇಷ್ಟ ಆಯ್ತಿದ್ದು. ಲೆಟ್ ಮಿ ನೋ ಇಫ್ ಯು ಆಲ್ಸೋ ಲೈಕ್ ಇಟ್. ಲೈಟ್ ಇಲ್ಲ. ಮರಿ ಮೊಮ್ಮಗಳನ್ನ ನೋಡಿದ್ರಾ? ನೋಡಿದೆ, ತಾಯಿ ಹಂಗೆ ಐತೆ. ತಾಯಿ ಹಂಗೆ ಆಯ್ತಾ? ಓಹೋ. ಫೈನಲಿ ಇಟ್ ವಾಸ್ ಅ ವೆರಿ ಹ್ಯಾಪಿ ಡೇ. ಆ್ಯಂಡ್ ಈ ಒಂದು ಹ್ಯಾಪಿ ಮೂಮೆಂಟ್ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಆದಷ್ಟು ಬೇಗ. ಲಾಟ್ಸ್ ಆಫ್ ಲವ್. ಬಾಯ್.